ಗಾಣಗಾಪುರಕ್ಕೆ ಮೊದಲ ಹೆಸರೇನಿತ್ತು? ದತ್ತಾತ್ರೇಯ ಮಹಾರಾಜರು ಗಾಣಗಾಪುರಕ್ಕ ಎಲ್ಲಿಂದ ಬಂದ್ರು? ಅವರ ಪವಾಡಗಳನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಾಗ ಹೇಳ್ತೀನಿ, ಪೂರ್ತಿ ನೋಡ್ರಿ. 1439ರಲ್ಲಿ ದತ್ತ ಮಹಾರಾಜರು ಮಹಾರಾಷ್ಟ್ರದ ನರಸಿಂಹವಾಡಿಯಿಂದ ಗಂಧರ್ವಪುರ ಅಂದ್ರ ಗಾಣಗಾಪುರದ ಹತ್ತಿರ ಇರುವ ಸಂಗಮಕ್ಕೆ ಬರ್ತಾರ. ಆಗ ಈ ಸಂಗಮ ದೊಡ್ಡ ಕಾಡು ಪ್ರದೇಶ ಇರ್ತದ. ಸಂಗಮ ಒಳಗ ಒಂದು ಔದುಂಬರ ವೃಕ್ಷ ಇತ್ತು. ಅದ್ರ ಕೆಳ ಕೂತು 12 ವರ್ಷ ಅದೃಶ್ಯ, ಇನ್ನು 12 ವರ್ಷ ಲೋಕ ಉದ್ಧಾರಕ್ಕಾಗಿ ಜನರಿಗೆ ಪ್ರತ್ಯಕ್ಷ ಕಾಣುವಂತೆ 24 ವರ್ಷ ತಪಸ್ಸು ಮಾಡ್ತಾರ. ಹೀಗೆ ದತ್ತ ಮುನಿಗಳು ಸಂಗಮದಾಗ ತಪಸ್ಸು ಮಾಡ್ತಾ ದಿನಾ ಮಧ್ಯಾಹ್ನ ಭಿಕ್ಷೆಗೆ ಗಾಣಗಾಪುರಕ್ಕ ಹೋಗ್ತಿದ್ರು ಅಂತ. ದಿನಾಲು ಇವರು ಒಬ್ಬ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಬ್ರಾಹ್ಮಣನ ಮನೆಗೆ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾ ಇದ್ರು. ಆ ಮನಿ ಒಳಗ ಒಂದು ಎಮ್ಮೆ ಇತ್ತು. ಮನೆಯಲ್ಲಿ ಭಿಕ್ಷೆ ಕೊಡಲು ಏನೂ ಇಲ್ಲ ಎಂದಾಗ ಅದರ ಹಾಲು ಕೊಡು ಅಂತ ಕೇಳ್ತಾರ. ಅದು ಹಾಲು ಕೊಡದಿರುವ ಎಮ್ಮೆ ಅದ ಅಂತ ಬ್ರಾಹ್ಮಣನ ಪತ್ನಿ ಹೇಳ್ತಾಳ. ಆಗ ಅವರ ಪವಾಡದಿಂದ ಆ ಎಮ್ಮೆ ಹಾಲು ಕೊಡ್ಲಿಕ್ಕೆ ಚಾಲು ಮಾಡ್ತದ. ಈ ಪವಾಡ ನೋಡಿ ಊರಿನ ರಾಜ ಮತ್ತು ಜನರೆಲ್ಲರೂ ಸೇರಿ ಊರಲ್ಲೇ ಬಂದು ವಾಸ ಮಾಡ್ರಿ, ಮಠ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಅವರನ್ನ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಊರಿನ ಪಶ್ಚಿಮ ದ್ವಾರದ ಬಳಿ ಇರುವ ಅಶ್ವತ್ಥ ಮರದ ಮೇಲೆ ಬ್ರಹ್ಮ ರಾಕ್ಷಸ ವಾಸ ಇತ್ತು. ಆ ಬ್ರಹ್ಮ ರಾಕ್ಷಸ ದತ್ತ ಮಹಾರಾಜರನ್ನ ನೋಡಿದ ತಕ್ಷಣ ಮುಕ್ತಿ ಕೇಳಿತು. ಆಗ ಅವರು ಸಂಗಮದಾಗ ಸ್ನಾನ ಮಾಡು, ಮುಕ್ತಿ ಹೊಂತಿ ಅಂತ ಹೇಳಿದ್ರು. ನಂತರ ರಾಜ ಮಾತು ಕೊಟ್ಟಂತೆ ಅಶ್ವತ್ಥ ವೃಕ್ಷದ ಸನ್ನಿಧಿಯಲ್ಲಿ ಮಠ ಕಟ್ಟಿಕೊಡ್ತಾರೆ. ಆ ಮಠನೇ ಈಗಿರುವ ದತ್ತಾತ್ರೇಯ ಮಹಾರಾಜರ ದೇವಸ್ಥಾನ. ಮುಂದೆ ಇಲ್ಲಿ ಮಠ ಆದಾಗ ಸಾಕಷ್ಟು ಜನರ ಅವರ ದರ್ಶನಕ್ಕೆ ಬಂದಾಗ ಊರ್ ಮಂದಿಗೆ ತೊಂದರೆ ಆಗಬಾರ್ದಂತ ಹೇಳಿ ಅದೃಶ್ಯರಾಗಿ ಇನ್ನು ಇಲ್ಲೇ ವಾಸ ಮಾಡ್ತಾ ಜನರಿಗೆ ಈಗಲೂ ಆಶೀರ್ವಾದ ಮಾಡ್ಲತ್ತಾರ. ಹೆಚ್ಚಿನ ಮಾಹಿತಿ ಕಮೆಂಟ್ ಬಾಕ್ಸ್ ನಾಗ ನೋಡ್ರಿ. ನಮಸ್ಕಾರ.